ಲೇ ಸಾವ್ಕಾರ, ಲೇ ಸಾವ್ಕಾರ, ಬಾರ್ಲ ಈಚೆ ಕಡಿಕೆ ಬಾರ್ಲ. ಲೋಪರ್ ನನ್ನ ಮಗ ನಮ್ಮ ಎತ್ತುಗಳನ್ನೇ ಹೊಡ್ಕೊಂಬಂದು ಇಲ್ದಿರ ಆಟ ಎಲ್ಲ ಆಡ್ತಿದ್ಯಲ್ಲ. ಲೋಪರ್ ಬಡ್ಡಿ ನನ್ನ ಮಗನೇ, ಊರಾಗಿರಲ್ಲ ನಿನಗೆ ಎದುರ್ಕೋಬೋದು, ನಾನೇ ನಿನಗೆ ಎದುರ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ನ್ಯಾಯ ನೀತಿ ಧರ್ಮ ಅಂತಂದ್ಮೇಲೆ ಹಂಗೆ ಏನಿಗೆ ನಡ್ಕೋಬೇಕು. ಅದು ಬಿಟ್ಬಿಟ್ಟು ಏಯ್ ಹೊಟ್ಟೆಗೆ ಏನಾದ್ರು ಇಟ್ಟು ತಿಂತೀಯ ಇಲ್ಲ ಏನಾದ್ರು ಮಣ್ಗಿನ್ ತಿಂತೀಯ ಇಲ್ಲ ನೀನು? ಮಣ್ಣು ತಿಂದೋನೆ ಅನ್ನಿಸ್ತದ ನೀನು. ನೀನೇರು ಹೊಟ್ಟೆಗೆ ಇಟ್ಟು ತಿನ್ನೋದಾಗಿದ್ರೆ ಇಂಥ ಕಿತ್ತೋಗಿರೋ ಕಂತ್ರಿ ಕೆಲಸ ಮಾಡ್ತಿರಲಿಲ್ಲ ಕಣ್ಣ. ನೀನಂತೂ ಹೊಟ್ಟೆಗೆ ನೆಟ್ಗೆ ಇಟ್ಟು ತಿನ್ನೋದು ಕಲ್ತ್ಕ. ಮಣ್ಣು ತಿನ್ನೋರಲ್ಲ ಅಂದ್ರೆ ಇಂಥ ಕಂತ್ರಿ ಕೆಲಸ ಮಾಡೋದು. ಲೋಪರ್ ಬಡ್ಡಿನ ತಗೊಂಬಂದು ಏನ್ಲಾ ಮಕ್ಕ ನೋಡ್ತಾ ಇದ್ಯಾ? ನಮ್ಮ ಎತ್ತುಗಳನ್ನ ಹೊಡ್ಕೊಂಬಂದ್ಬಿಟ್ಟು ನಿಮ್ಮ ಹೊಲ ಎಲ್ಲ ಗೈಮೆ ಮಾಡ್ಕೊಳಕ್ಕೆ ಏನ್ ವರ್ಷ ಪೂರ್ತಿ ನೀನ್ ಬಂದು ಸಾಕಿದ್ದಿಲ್ಲ ನಮ್ಮ ಎತ್ತುಗಳನ್ನ. ಹಾ ಪಾಪ ಒಂದು ಎತ್ತುಗೆ ಹುಷಾರಿಲ್ಲ. ಪಾಪ ಹುಷಾರಿಲ್ಲ ಅಂತ ಡಾಕ್ಟರ್ ತಗೆಲ್ಲ ಹೋಗ್ಬಿಟ್ಟು ತೋರಿಸ್ಕೊಂಡ್ಬಿಟ್ಟು ಬಂದಿದೀವಿ. ಅದಕ್ಕೆ ಇನ್ನೂ ಮೇಲಾಗಿಲ್ಲ. ಇನ್ನೂ 15 ದಿನ 20 ದಿನ ಅದು ಪೂರ್ತಿ ಆರಾಮಾಗಿರ್ಬೇಕು. ಅದಕ್ಕೆ ಏನು ತೊಂದರೆ ಕೊಡ್ಬೇಡ್ರಿ ಅಂತ ಡಾಕ್ಟ್ರು ಹೇಳಿ ಕಳ್ಸವ್ರೆ. ಈಗ ನೀನು ಹೇಳ್ದೆ ಕೇಳ್ದೆ ನಮ್ಮ ಎತ್ತುಗಳನ್ನ ಹೊಡ್ಕೊಂಡು ಹೋಗಿ ಎಲ್ಲ ಗೈಮೆ ಮಾಡಿಸ್ಕೊಂಡು ಬಂದು ಅದು ಮಂದಕ್ಕೂ ಬಿಡಿದಂಗೆ ನಿಮ್ಮ ಒಟ್ಟಿನ ಕಟ್ಟಾಕೊಂಡಿದ್ದೀರಲ್ಲ. ತಿರ್ಪೇನ ನಮ್ಮ ಮಗನೇ, ನಿನಗಿನ್ನ ದಾರಿಗೆ ಹೋಗೋ ದಾಸಪ್ಪಗಳು ಎಷ್ಟೋ ಮೇಲೂ ಕೇಳ್ಬಿಟ್ಟು ಇಸ್ಕೊತಾರೆ, ಇಲ್ಲ ಕೇಳ್ಬಿಟ್ಟು ತಿರ್ಕೊಂಡ್ ತಿಂಬಾರ ಎಷ್ಟೋ ವಾಸಿ ಕೇಳ್ಬಿಟ್ಟು ಕೊಡ್ರಮ್ಮ ಅನ್ನ ಅಂತ ಇಸ್ಕೊಂಡ್ ತಿಂತಾರೆ. ನನ್ನ ಮಗನೇ ನೀನು ಹೇಳ್ದೆ ಕೇಳ್ದೆ ಎತ್ಕೊಂಡ್ ಬಂದ್ಬಿಟ್ಟು ಅವ್ರಿಗಿನ್ನೂ ಚೀಪ್ ಆಗೋಗ್ಬಿಟ್ಟಲ್ವೆಲ್ಲ ನೀನು. ನೋಡು, ಮರ್ವಾದಾಗ ಹೇಳ್ತಾ ಇವ್ನಿ ನಮ್ಮ ಎತ್ತುಗಳನ್ನ ವಾಪಸ್ ಕಳಿಸಿ. ಅಷ್ಟೇ ಅಲ್ಲ, ನಮ್ಮ ಎತ್ತುಗಳಾಗ ಎಷ್ಟು ದುಡಿಸ್ಕೊಂಡು ಅಷ್ಟು ದುಡ್ಡನ್ನುವೆ ವಾಪಸ್ ಸಿಕ್ಕಿದ್ರೆ ಸರಿ, ಇಲ್ಲ ಅಂತಂದ್ರೆ ಗ್ರಾಚಾರ ಕೆಡ್ತು ಅಂತಾನೆ ಅನ್ಕ ಮಗನೇ. ಯಾರೇ ನೀನು? ಚೋಟುದ್ದ ಇಲ್ಲ, ಎಷ್ಟೇ ಮಾತಾಡ್ತೀಯಾ? ನಿನ್ ವಯಸ್ಸೇನು, ನೀನೇನು ಮಾತಾಡ್ತೀರಾ ಮಾತುಗಳೇನು? ಲೆಕ್ಕಾಚಾರಿ ಯಾರ್ಲ ಇವಳು? ಸಾವುಕಾರೆ, ಪೊದ್ದಿ ಮಗಳು ನಿಧಿ. ಏನ್ ಹೇಳ್ತಿದ್ಯಾ? ಪೊದ್ದಿ ಮಗಳು ನಿಧಿನಾ? ಅಮ್ಮರೇ, ಅವ್ರೇನೇನೆ. ಅಯ್ಯೋ ಶಿವನಿ, ಪೊದ್ದಿ ಏನು ಹೆಣ್ಣುಲಿನೇ ಸಾಕ್ಬಿಟ್ಟವಳಲ್ಲ. ಇಲ್ಲಿ ಗಂಟ ನನ್ನ ಗಂಡನ ವಿರುದ್ಧ ಯಾರು ಮಾತಾಡ್ದೋರೇನೇನೆಯ ಇಲ್ಲ. ಇದೇನ್ಲ ಲೆಕ್ಕಾಚಾರ ಹಿಂಗ್ ಮಾತಾಡ್ತಾಳಲ್ಲ ಬಂದ್ಬಿಟ್ಟು ಧೈರ್ಯವಾಗಿ. ರಾಮ ಶಿವನೇ. ಮತ್ತೆ ಸುಮ್ಕಿನಾ? ಹುಡ್ಗಿ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಇನ್ನು ಚಿಕ್ಕವಳು, ನಿಂಗೇನು ಗೊತ್ತಾಗಿಲ್ಲ. ನಿಮ್ಮ ಅಪ್ಪಂಗೆಲ್ಲ ಹೇಳ್ ಕೊಳ್ಸಿದೀನಿ. ಮರುವಾದ ಮನೆಗೆ ಹೋಗಿ ಸುಮ್ಕೇನಿಯ, ಏನೂ ಗೊತ್ತಿಲ್ಲ ಮಾಡಲ್ಲ ಬಂದ್ಬಿಡ್ತಾರೆ ಸುಮ್ಕೇನಿಯ. ಹೋಯ್ತಾರ ಮನೆಗೆ. ಸುಮ್ನೆ ಕುತ್ಕೊಳ್ಳ ಪುಂಗಿ ದಾಸಯ್ಯ. ನೀನೇನ್ ಪುಂಗಿ ತಕ್ಷಣ ಊರಿಗೆ ಸಾವುಕಾರ ಅಂತ ಹೇಳಿದ ತಕ್ಷಣ ಏನ್ ಸಾವುಕಾರ ಆಗಕ್ಕಿಲ್ಲ. ಮನ್ಸುನುವೆ ಸಾವುಕಾರತನ ಮನ್ಸಗುನ್ವೆ ಇರಬೇಕು. ನನ್ನ ಮಗನೇ ನೋಡು, ಎತ್ತುಗಳನ್ನ ಕಳ್ಸ್ಕೊಡಕ್ಕಿಲ್ವೋ? ಏನೋ ನಮ್ಮ ಅಪ್ಪ ಬಂದು ಕೇಳಿದಕ್ಕೆ ಇಲ್ಲ ನಮ್ ಕೆಲಸ ಕಾರ್ಯ ಮುಗಿಯ ತನಕ ಎಲ್ಲ ಕಳ್ಸ್ಕೊಡಕ್ಕಿಲ್ಲ ಅಂತ ಹೇಳ್ದಂತೆ. ಕೆಲಸ ಕಾರ್ಯ ಎಲ್ಲ ಮುಗಿಯ ತನಕನೂ ಕಳ್ಸ್ಕೊಡಕ್ಕಿಲ್ಲ ಅಂತ ಹೇಳ್ದೆ. ಈಗ ಏನಿವಾಗ? ಹೋ ಹಂಗಾದ್ರೆ ಯಾರ ವಸ್ತುನ ಯಾರು ಬೇಕಾದ್ರು ಎತ್ಕೊಂಡು ಹೋಗಿ ಮನೆಗೆ ಇಕ್ಕೊಂಡು ಆಮೇಕಿಂದ ಎಲ್ಲ ಕೆಲಸ ಕಾರ್ಯ ಮುಗಿಯ ಗಂಟನುವೆ ಕರ್ಕೊಂಡ್ ಬರ್ದಂಗೂ ಇರ್ಬೋದಾ? ಲೆಕ್ಕಾಚಾರಿ, ಹುಡುಗಿಗೆ ಮಕ್ಕು ಗುದ್ಬಿಟ್ಟು ಕಳಿಸ್ಲಾ. ಇವಳಿಗೆ ಆಚಾರ ಬಿಡಿಸ್ಬೇಕು. ಇವಳಿಗೆ ಏನ್ಲ ಇಷ್ಟು ಮಾತಾಡ್ತದಲ್ಲ ಈ ಹುಡುಗಿ. ಒಂದ್ ಹೆಣ್ಮಗ ಅಂತನೂ ನಯ ನಾಜುಕು ಅನ್ನೋದು ಏನೂ ಇಲ್ಲ. ನನ್ನ ಮೇಲೆ ನೀವು ಹುಲಿ ಬಂದಂಗೆ ಗೊತ್ತಾಳಲ್ಲ, ಊದ್ ಕಳಿಸ್ಲಾ ಇವಳಿಗೆ. ನಮ್ಮ ವ್ಯವಹಾರ ಏನು ಅಂತ ಇವಳಿಗೆ ಇನ್ನೂ ಗೊತ್ತಿಲ್ಲ. ನಾನು ಯಾರು ಅಂತ ಮೊದಲೇ ಗೊತ್ತಿಲ್ಲ ಅನ್ನಿಸ್ತದೆ. ಅವ್ರ ಅಪ್ಪನ ಕೇಳಿ ತಿಳ್ಕ ಅಂತ ಹೇಳ್ಬೇಕು. ಇಲ್ದಿರೋದೆಲ್ಲ ಮಾತಾಡ್ತದ ಬಂದ್ಬಿಟ್ಟು ಮನೆ ಮುಂದೆ. ಲೋ ಮಗನೆ, ಏನ್ಲ ಮಾಡ್ತಾ ಇದೀಯಾ? ಅವಳನ್ನ ಉಗುತು ಕಳ್ಸೋಗ್ಲಾ? ಅಪ್ಪ ನಾನು ಯಾಕಪ್ಪ ಜಗಳ ಮಾಡ್ಲಿ? ಸುಮ್ಮನೆ ಜಗಳ ಅಂದ್ರೆ ನನ್ಗೆ ಆಗಲ್ಲ ಕಣಪ್ಪ. ಲೋ, ನಿನ್ ಗೋಣ್ಸು ಅಂತ ಕಂಡ್ಲ ನಾನು ಎತ್ತಿರೋದ್ ನಿನ್ನ. ಗಂಡ್ಸು ಅಂದ್ರೆ ಜಗಳ ಮಾಡುವಂತನಪ್ಪ. ಅದು ಜಗಳ ಅದು. ಹೋಗಿ ಯಾಕುರ್ಸಿ ಮಕ್ಕುಗೆ ಹೋಗ್ಲಾ, ಇಲ್ಲಿಂದ ಕಳ್ಸು ಮಕ್ಕುಗ್ತು. ಒಂದು ಹುಡುಗಿ ಬಂದ್ಬಿಟ್ಟು ನಮ್ಮ ಮನೆತಾಗ ಆವಾಜ್ ಆಗ್ತಾವಳೆ ಅಂತ ಹೇಳಿದ್ರೆ ಅಕ್ಕಪಕ್ಕದವ್ರು ನೋಡ್ಕೊಂಡ್ರಲ್ಲ ಏನ್ ಅನ್ಕೊಳಕ್ಕಿಲ್ಲ ಹೇಳು. ನಮ್ಮನೇನಿಯ ಚೀಪಾಗಿ ನೋಡ್ಬಿಡ್ತಾರೆ ಅಷ್ಟೇನಿಯ. ಉಗುತ್ ಕಳ್ಸಿ ನಡಿಲ್ಲ. ನೋಡು, ನಮ್ಮಪ್ಪ ಹೇಳ್ತಾರೆ ತಾನೆ ಹೋಗು ಅಂತ ಹೇಳ್ಬಿಟ್ಟು. ಸುಮ್ಮನೆ ಇಲ್ಲಿಂದ ಹೋಗು. ಸುಮ್ಮನೆ ಯಾಕೆ ಬಾಯ್ ಮಾಡ್ತೀಯಾ? ನನಗಂತೂ ಹಿಂಗೆಲ್ಲ ಜಗಳ ಮಾಡ್ಕೊಳ್ಳೋದು, ಜುಟ್ಟು ಇಟ್ಕೊಂಡು ಕಿತ್ತಾಡೋದು ಇದೆಲ್ಲ ಇಷ್ಟನೇ ಆಗಲ್ಲ. ಯಾವಾಗೂ ಖುಷಿಯಾಗಿ ನೆಮ್ಮದಿಗೆ ಆರಾಮಾಗಿರ್ಬೇಕು ಅನ್ನೋದೇನೆ ನಂಗೆ ದೊಡ್ಡ ಆಸೆ. ನೀನು ಈ ಥರ ಎಲ್ಲನೂ ಜಗಳ ಮಾಡ್ಕೊಂಡಿದ್ರೆ ಆಗಲ್ಲ. ಸುಮ್ಮನೆ ಹೋಗಿಲ್ಲಿಂದ. ಅಲ್ಲೇ ಕುನ್ನಿ ಮುಚ್ಕೊಂಡು ನಿಂತ್ಕೊಳ್ಳ. ಅಲ್ಲಿ ನಿಂತ್ಕೋಬೇಕು ಸುಮ್ಕೇನಿಯ. ಎದ್ರದೆಲ್ಲ ಮಾತಾಡಕ್ ಬರ್ತಾನೆ. ಏನ್ ಹುಡುಗಿಯರ್ ಜೊತೆ ಏನು ಚಕ್ಕಂದಾದಷ್ಟು ಸುಲಭ ಅನ್ಕೊಬಿಟ್ಟೆಲ್ಲ. ಎತ್ತುಗಳನ್ನ ಸಾಕಿ ಮೇಯಿಸಿ ಪಾಪ ಅವ್ನು ಬೆಳೆಸೋದು ಅಂತ ಹೇಳಿದ್ರೆ ಈ ಹುಡುಗಿ ಬಿಟ್ರೆ ಆ ಹುಡುಗಿ ಬಿಟ್ರೆ ಈ ಹುಡುಗಿ ಅಂತ ತಿರುಗಾಡೋದು ಅನ್ಕೊಬಿಟ್ಟೆಲ್ಲ. ಎತ್ತುಗಳು ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ನಾ ವರ್ಷ ಪೂರ್ತಿ ಕಷ್ಟಪಟ್ಟು ಸಾಕಿರೋದನ್ನ ಅದು ಕುಸಾರಿಲ್ಲ ಅಂದ್ರೂ ಏನು ನಿಮ್ಗೆ ಅನ್ನಿಸ್ತಿದ್ದಂಗೆ ಕರ್ಕೊಂಡ್ಬಂದ್ಬಿಟ್ಟು ಗೇಮೆ ಮಾಡ್ಕೊತೀರಾ ಅಂತ ಹೇಳಿದ್ರೆ ಕಂಡರಸ್ದಾಗೆ ನೀವೇನಾರ ಅಪ್ಪಂಗಳು ಹುಟ್ಟಿದ್ದೀರಾ ನೀವು? ಅಯ್ಯೋ ತಾಯಿ, ನಮ್ಮವ್ವ ಯಾಕೆ ಅಷ್ಟೊಂದೆಲ್ಲ ಮಾತಾಡ್ತೀಯಾ? ಅಯ್ಯೋ ದೇವ್ರೆ. ಅಪ್ಪ, ಹುಡುಗಿ ಸುಮ್ಮನೆ ಜಾಸ್ತಿ ಮಾತಾಡ್ತಾಳಪ್ಪ. ಅದೇನಾಯ್ತು ಅವ್ರ ಎತ್ತುಗಳನ್ನ ಕೊಟ್ಟು ಕಳ್ಸು. ಹೋದ್ರೆ 2 ಎತ್ತು ತಾನೇ ಹೋಗೋದು, ಕೊಟ್ಟು ಕಳ್ಸು. ನೋಡಿ, ನಂಗೆ ಈ ಥರ ಎಲ್ಲ ಟೆನ್ಷನ್ ತಗೊಳಕ್ ನನಗೆ ಇಷ್ಟನೇ ಆಗಲ್ಲಪ್ಪ. ಯಾವಾಗೂ ಕೂಲಾಗಿ ಆರಾಮಾಗಿರ್ಬೇಕು. ಇವಳ ಥರ ಎಲ್ಲ ಕಿತ್ತಾಡಕ್ಕೆ ನನಗೆ ಇಷ್ಟ ಇಲ್ಲಪ್ಪ. ನೀನೇ ಹೇಳ್ತಿಯಲ್ಲ, ಜಾಸ್ತಿ ಕಿತ್ತಾಡಬಾರ್ದು ಮಗನೇ, ಕಿತ್ತಾಡಬಾರ್ದು, ಒಳ್ಳೇದಲ್ಲ ಅಂತ ಹೇಳಿ. ಅದಕ್ಕೇನಪ್ಪ ನಾನು ಕಿತ್ತಾಡಲ್ಲ ಕಣಪ್ಪ ನಾನು. ಅಯ್ಯೋ 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 ಅಯ್ಯೋ, ಹುಲಿ ಹೊಟ್ಟೆಗೆ ಯಾಕ್ಲಾ ಇಲ್ಲಿ ಉಟ್ಬಿಟ್ಟೆ ನೀನು? ಯಾಕ್ಲಾ ಇಲ್ಲಿ ಉಟ್ಬಿಟ್ಟೆ? ಲೇ, ನೋಡ್ದೇನೆ ನಿನ್ನ ಮಗನ್ನ ಮಗರಾಯ ಅಂತ ಹೇಳ್ತಿದ್ದೆ. ಏನೋ ಕಿತ್ತು ತೊಳೆದು ದೊಬ್ಬಾಕ್ತಾನೆ ಅಂತಂದ್ರೆ ಅಯ್ಯೋ ನನ್ನ ಮಗನ ಈಚೆ ಕಡೆ ಕೊಳಿಸ್ಬಿಡ್ತೀರಾ, ನನ್ನ ಮಗ ಹಂಗೆ ಮಾಡ್ತಾನೆ, ನನ್ನ ಮಗ ಹಿಂಗೆ ಮಾಡ್ತಾನೆ ಅಂತ ಹೇಳ್ತಿದ್ದಲ್ವೇನೆ. ನೋಡ್ಲೇ ನಿನ್ನ ಮಗನ ಕತೆಯ. ಒಂದು ಹುಡುಗೀತ ಕಿತ್ತಾಡಕ್ಕೂ ಬರಕಿಲ್ವಲ್ಲೇ ನನ್ನ ಮಗಂಗೆ. ರೀ, ಹುಡುಗಿ ಕೇಳ್ತಿರೋದ್ರಾಗೂ ತಪ್ಪೇನ್ರಿ ಐತೆ? ಅವ್ರ ಎತ್ತುಗಳನ್ನ ಕೊಟ್ಬಿಟ್ಟು ಅದೇನೋ ದುಡ್ಸ್ಕೊಂಡಿದ್ರಲ್ಲ ಎತ್ತುಗಳ ತಗೆ ಆ ದುಡ್ಡು ಕೊಟ್ಬಿಟ್ಟು ಕಳ್ಸ್ರಿ. ಸುಮ್ಕೇನಿಯ ನಮ್ಗೆ ಯಾಕೆ ಬೇಕು?
ನಾನ್ ಕಳ್ಸಕ್ಕಿಲ್ಲ ಕಣ್ಲೆ, ನಾನ್ ಕಳ್ಸಕ್ಕಿಲ್ಲ. ಈ ಊರಾಗ ನನ್ನ ಮಾತೇ ನಡಿಬೇಕಷ್ಟೇ ಏನಿಯ. ಇವತ್ತಿಂದ ತಗ್ಗಿ ಬಗ್ಗೆ ನಡೆಯೋದನ್ನ ನಾನ್ ಕಲ್ತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಇವರೇ ಕಲ್ತ್ಕೋಬೇಕು. ಇಡೀ ಊರಿಗೆ ಏನಿಯ ಸಾವುಕಾರ ನಾನು. ಹಂಗೇನೇನಿಯ ನಾನು ಹೇಳ್ದಂಗೆ ಕೇಳೋದು ಇವ್ರ ಧರ್ಮ ಅಷ್ಟೇ ನೀನಿಯ. ಕೂಲಿನಲ್ಲಿ ಬೇಕು ಅಂದ್ರೆ ನನ್ ತಾಕ್ ಬರ್ಬೇಕು. ಇದಕ್ಕೆ ಮಾತ್ರ ನೀನಿಯ ಎತ್ತುಗಳು ನೋಡ್ಕೊಂಬಂದ್ರೆ ಇಷ್ಟೆಲ್ಲ ಮಾತಾಡ್ತಾರೆ ಅಂತಂದ್ರೆ ಅವಳದೇನ್ ಮಾಡ್ತಾಳೋ ಮಾಡ್ಕೊಂಡ್ಲಿ, ಯಾರನ್ನ ಏನನ್ನ ಮಾಡ್ಕೊಂಡ್ಲಿ. ನಾನಂತೂ ಎತ್ತುನ್ ಕಳ್ಸಲ್ಲ. ಲೆಕ್ಕಾಚಾರಿ, ಇನ್ನು ಎಷ್ಟು ದಿನ ಆಯ್ತಲ್ಲ ನಮ್ದು ಉಳುಮೆ ಕೆಲಸ? ಇನ್ನೂ ಒಂದು ವಾರ ಐತೆ ಬುದ್ಧಿ. ವಾರದ ತನಕ ಎತ್ತುಗಳು ನಮ್ಮನೆಗೆ ಇರ್ತವೆ. ಲೇ ಹುಡ್ಗಿ, ಹೋಗಿ ಯಾರು ಕಳ್ಸಿದ್ರು? ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಕಳ್ಸಿದ್ ನಿನ್ನ? ಹೋಗ್ಬಿಟ್ಟು ಅವ್ರ ಹತ್ರ ಹೇಳೋಗು. ಎತ್ತುಗಳು ಇನ್ನೊಂದು ವಾರ ಉಳುಮೆ ಕೆಲಸ ಐತೆ, ಇನ್ನೊಂದು ವಾರ ನಮ್ಗೆನೇನೆ ಬೇಕಾಗ್ತೈತೆ, ಸರಿನಾ? ಒಂದು ವಾರ ಕಳ್ಸಲ್ಲ. ನೀವೆಷ್ಟು ಬಂದು ಜಗಳ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಹೋಗ್ತಾ ಹೋಗಿ ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಪಾಚಿ ಮಾಡಿ ಹೋಗಿ ತಿಂದ್ಬಿಟ್ಟು ನನ್ನ ಹತ್ರ ನೀನು ದನಗಳ್ನ ಎತ್ತುಗಳನ್ನ ಹೊಡ್ಕೊಂಡು ಹೋಗ್ತೀನಿ ಅನ್ನೋದೆಲ್ಲ ಕನ್ಸಿನ ಮಾತು, ಮರ್ತ್ಬಿಡು. ಅಲ್ಲಿ ನಮ್ಮಪ್ಪ ನಾನು ಹೇಳಿದ ಮಾತು ಕೇಳಲ್ಲ, ಇಲ್ಲಿ ನೀನು ನಾನು ಹೇಳಿದ ಮಾತು ಕೇಳಲ್ಲ. ಈಗ ಏನು ಮಾಡ್ತೀಯಾ? ನಮ್ಮಪ್ಪ ಕಳ್ಸಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ಕಳ್ಸಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಇನ್ನೇನು ಮಾಡೋಕ್ಕಾಗ್ತೈತೆ ಹೇಳು? ಸುಮ್ಮನೆ ಹೋಗು. ಇನ್ನೊಂದು ವಾರ ಅಷ್ಟೇ ತಾನೆ, ಆರಾಮಾಗಿ ಎತ್ತುಗಳು ನಿಮ್ಮ ಮನೆಗೆ ಬರ್ತವೆ. ನಿಮ್ಮ ಮನೆಗೆ ಎತ್ತುಗಳನ್ನ ಕರೆಸ್ಕೊಂಡು ಆರಾಮಾಗಿ ಹುಷಾರಾಗಿ ನೋಡ್ಕೊಂಡು ಇದು ಮಾಡು ಅಷ್ಟೇನೆ. ಪುಟಿ, ನೀನು ನೋಡಿದ್ರೆ ನನ್ನ ಖುಷಿ ಆಗ್ತೈತೆ. ಏನಮ್ಮ ನೀನು ಪೊದ್ದು ಮಗಳ, ಪೊದ್ದುನ ಮೀರಿಸ್ತೀಯ ನೀನಂತೂ. ಅಷ್ಟೇ ಧೈರ್ಯ, ಅಷ್ಟೇ ವಿಶ್ವಾಸ, ಅಷ್ಟೇ ಹಠ. ನೀನು ನೋಡಿದ್ರೆ ನನಗೇನೋ ಎಷ್ಟು ಖುಷಿ ಆಗ್ತೈತೆ ಅಂದರೆ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನ ಆಗ್ತೈತೆ ನನಗಂತೂ. ನಿಜವಾಗೂ ಒಳ್ಳೆ ಹೆಣ್ಣುಲಿನೇ ಬೆಳೆಸ್ಬಿಟ್ಟವಳು ನಿಮ್ಮಮ್ಮ ನಿನ್ನಂತೂ. ತುಂಬ ಚೆನ್ನಾಗೇ ಮಾತಾಡ್ತೀಯ ನೀನಂತೂ. ಇಡೀ ಊರಾಗೆ ನನ್ನ ಗಂಡನ ಹತ್ರ ಮಾತಾಡೋಕೆ ಎಲ್ಲರೂ ಎದುರುಕತ್ತಾರೆ, ಆದರೆ ನೀನು ನೋಡು ಎಷ್ಟು ಧೈರ್ಯವಾಗಿ ಮಾತಾಡ್ತೀಯ. ನ್ಯಾಯ ನೀತಿ ಧರ್ಮ ಮಾತಾಡಿದ್ರಾಗೆ ಯಾರು ಮಾತಾಡಿದ್ರೆ ಏನಂಟಿ? ನೋಡಿ ಆಂಟಿ, ನನಗೆ ಎತ್ತುಗಳು ನನಗೆ ಬೇಕು. ಇಲ್ಲ ಅಂತಂದರೆ ನನಗೆ ಏನು ಮಾಡ್ತಿರೋ ನನಗೇ ಗೊತ್ತಿಲ್ಲ. ನೋಡಮ್ಮ, ಈ ಮನೆಗೆ ನಂದು ಅಂತ ಏನೂ ನಡೆಯಲ್ಲ. ಏನೋ ಒಂಚೂರು ಅಕ್ಕಿ ಕೊಡ್ಬೋದು, ಇಲ್ಲ ರಾಗಿ ಕೊಡ್ಬೋದು, ಮನೆಗಿರೋದೇನಾದರೂ ಕೊಟ್ಟು ಸಹಾಯ ಮಾಡ್ಬೋದು. ಅದು ಬಿಟ್ಟು ಬೇರೆ ಏನು ನನ್ನ ಕೈಲಿ ಮಾಡೋಕ್ಕಾಗಲ್ಲಮ್ಮ. ಈ ಹೊಲದ ವಿಚಾರ ಅದು ಇದು ನನಗೇನು ಗೊತ್ತಿಲ್ಲ ಕಣಮ್ಮ. ಎಲ್ಲನೂ ಅವರೇ ನೋಡ್ಕೊಳ್ಳೋದಲ್ವಾ, ನನಗೆ ಅಷ್ಟೊಂದು ಏನೂ ಗೊತ್ತಾಗಲ್ಲ. ನನ್ನ ಗಂಡಂಗೆ ನಾನು ಇನ್ನೊಂದ್ಸಲ ಹೇಳಿ ನೋಡ್ತೀನಿ ಕಣಮ್ಮ, ಸರಿನಾ? ಒಂದು ವಾರ ಅದು ಇದು ಅಂತವ್ರೆ. ನನ್ನ ಗಂಡಂದು ಕತೆ ನನಗೆ ಅಷ್ಟೊಂದೇನು ಗೊತ್ತಿಲ್ಲ. ಅವ್ರು ಅದೇನು ಮಾಡ್ತಾರೋ ಬಿಡ್ತಾರೋ ಎಲ್ಲನೂ. ನಾನು ಹೇಳ್ಬಿಟ್ಟು ನಿಮ್ಮ ಎತ್ತುಗಳನ್ನ ವಾಪಸ್ ಕಳಿಸ್ತೀನಿ. ನೀನು ಇವಾಗ ಹೋಗು. ಹೋ, ನೀವು ಅವ್ರ ಪರನೇ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಊರಲ್ಲೆಲ್ಲ ಸಾವುಕಾತಿ ತುಂಬ ಒಳ್ಳೆಯವರು ಅಂತ ಹೇಳ್ತಾ ಇದ್ರು. ಈ ಥರ ನೈಸ್ ಮಾತಾಡೋದ್ರಾಗೆ ನೀವಂತೂ ಎತ್ತಿದ ಕೈ. ನೀವು ನಮಗೆ ಎತ್ತುಗಳನ್ನ ಒಂದು ವಾರ ಬಿಟ್ಬಿಟ್ಟು ಕಳಿಸ್ತೀರಾ. ಅಷ್ಟೊತ್ತಿಗೆ ನಮ್ಮ ಎತ್ತುಗಳೆಲ್ಲ ಬಡುಕಲಾಗಿರ್ತವೆ. ಅಲ್ಲಿ ತನಕ ನಾನು ವೆಯ್ಟ್ ಮಾಡಬೇಕು ಅಲ್ವಾ? ಸರಿ, ಬಾರ ಹೋಗೋಣ. ಅಯ್ಯೋ, ನನ್ನೆಲ್ಲೂ ಕರ್ಕೊಂಡು ಹೋಗ್ತಾ ಇದೀಯಾ? ಅಯ್ಯೋ, ನನ್ನ ಮಗುನ ಯಾಕಮ್ಮ ಕೈ ಹಿಡ್ಕೊಂಡಿದ್ಯಾ? ನೀವಲ್ವಾ ಇಡೀ ಊರಾಗೆ ಯಾರಿಗೆ ಏನು ಬೇಕಾದ್ರೂ ಕರ್ಕೊಂಡೋಗಿ ಎಷ್ಟು ದಿನ ಬೇಕಾದ್ರೂ ಇರಿಸ್ಕೋಬೋದು ಅಂತ ಹೇಳಿದ್ದು? ನಿಮ್ಮ ಮಗುನ ಕರ್ಕೊಂಡೋಗಿ ನಾನು ನಮಗೂ ಒಂದು 15 ದಿನ ಮನೆಗೆ ತುಂಬ ಕೆಲಸ ಐತೆ, ಮನೆ ಕ್ಲೀನ್ ಮಾಡಬೇಕು. ನಾವು ಒಂದು 15 ದಿನ ಮನೆಗೆ ಇರಿಸ್ಕೊಂತೀವಿ, ಆಮೇಲೆ ನಿಮ್ಮ ಮಗುನ ವಾಪಸ್ ಕಳಿಸ್ಕೊಡ್ತೀವಿ. ನೀವು ಹಂಗೆ ತಾನೇ ಮಾಡ್ತಾ ಇರೋದು. ನಿಮ್ಮ ಎತ್ತುಗಳನ್ನ ಆರಾಮಾಗೆ ನಮ್ಮ ಎತ್ತುಗಳನ್ನ ನೀವು ಬಳಸ್ಕೊಂಡಿದ್ದೀರಾ ಅಂತಂದಮೇಲೆ ನಿಮ್ಮ ಮಗುನು ಕರ್ಕೊಂಡೋಗಿ ನಾವು ಮನೆಗೆ ಹಾಕೊಂಡು ರುಬ್ತೀವಿ. ಏಯ್, ಏನೋ ಮಕ್ಕ ನೋಡ್ತಾ ಇದೆಯಾ? ಬಾರೋ. ಏಯ್, ಏನೇ ಮಾಡ್ತಿದ್ಯಾ? ಬಿಡೆ ಕೈನಾ. ಈಗ ನೀನೇನಾದರೂ ಮುಚ್ಕೊಂಡು ನನ್ನ ಜೊತೆ ಬರಲಿಲ್ಲ ಅಂತ ಹೇಳಿದ್ರೆ ನಿನ್ನ ನವರಂಗಿ ಆಟ ಎಲ್ಲನೂ ನಿಮ್ಮ ಅಪ್ಪ ಅಮ್ಮನ ಮುಂದೆ ಬಯಲು ಮಾಡಿಬಿಡ್ತೀನಿ. ನನಗೆ ನಿನ್ನ ನವರಂಗಿ ಆಟ ಗೊತ್ತಿಲ್ಲ ಅಂತ ಅನ್ಕೊಂಡ ಎಷ್ಟು ಜನ ಹುಡುಗಿ ಜೊತೆ ಆಟ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಈಗ ಮುಚ್ಕೊಂಡು ನಮ್ಮ ಮನೆಗೆ ಬರ್ತೀಯಾ? ಇಲ್ಲ ಅಂತಂದರೆ ನಿನ್ನ ನವರಂಗಿ ಆಟ ಎಲ್ಲನೂ ಹೇಳ ನಿಮ್ಮ ಅಮ್ಮಂಗೆ. ಅಯ್ಯೋ, ಬೇಡ 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 ಬೇಡ, ಏನು ಹೇಳ್ಬೇಡ. ಮತ್ತಿವಾಗ ಮರ್ವಾದೆಗೆ ನಾನು ಹಿಂದೆ ಬಾ. ಸರಿ, ಆಯ್ತು ಆಯ್ತು ಆಯ್ತು. ಲೆಕ್ಕಾಚಾರಿ, ಇದೇನಿಲ್ಲ ಲೆಕ್ಕಾಚಾರಿ ಇದು. ನನ್ನ ಮಗುನೇ ಕರ್ಕೊಂಡೋಗ್ಬಿಟ್ಲಲ್ಲ ಇವಳು. ಎಂಥ ಬಾಯಿ ಬಜಾರಿಲ್ಲ. ಇನ್ನು ನಾನು ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ನೀವ್ಯಾಕಮ್ಮರೆ ತಲೆ ಕೆಡ್ಸ್ಕೊಂತೀರಾ? ನಿಮ್ಮ ಗಂಡಂಗೊಂದು ಮಾತು ಹೇಳಿ, ಸಾವುಕಾರಂಗೆ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಎತ್ತುಗಳನ್ನ ಕೊಟ್ಬಿಟ್ಟು ಆಮೇಕಿಂದ ಅವರೇನೇ ಕರ್ಕೊಂಬಿಟ್ಟು ಬರ್ತಾರೆ. ಈ ಹುಡುಗಿ ಬುಡಿ ಏನು ಅನ್ಕೊಂಡಿದ್ದೀರಾ ನೀವು? ನೀವೇನೇ ಖುಷಿ ಪಡ್ತೀರಾ? ಆಮೇಕಿಂದ ಒಂದಿನ ಎಲ್ಲ ವಿಷಯ ಗೊತ್ತಾದಾಗ ನಿಮ್ಮಷ್ಟು ಖುಷಿ ಪಡೋರು ಯಾರೂ ಇರೋಕ್ಕಿಲ್ಲ. ನೀವು ಇವಾಗ ಹೋಗಿ ಸಾವುಕಾರಿಗೆ ಹೇಳಿ ಸಾಕು. ಫಸ್ಟ್ ಹೇಳ್ತೀನಿ. ಇವ್ರ ಮಗಳೇ ಅಂತ ಗೊತ್ತಾಗ್ಬಿಟ್ರೆ ಇವ್ರು ಅದೆಷ್ಟು ಖುಷಿ ಪಡ್ತಾರೋ ಏನು. ಆದಷ್ಟು ಬೇಗನೆ ನಿಮಗೆ ನಿಮ್ಮ ಮಗಳೇ ಅಂತ ಹೇಳ್ಬಿಟ್ಟು ಗೊತ್ತಾಗೋಗ್ಬಿಡ್ತದೆ ಬುಡಿ.